ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ವಿರೋಧ ಪಾರ್ಟಿಯವ್ರಿಗೆ ಬಡವ್ರ ಬಗ್ಗೆ, ಬರದ ಬಗ್ಗೆ, ನೀರಾವರಿ ಬಗ್ಗೆ ಏನು ಆಸಕ್ತಿ ಇಲ್ಲ. ಅವ್ರಿಗೆ ರಾಜಕಾರಣ ಬೇಕು. ಅದಕ್ಕೆ ನಾವು ಈ ಅಸೆಂಬ್ಲಿಲಿ ಚರ್ಚೆ ಆಗ್ಲಿ ಅಂತಿದ್ದೋ, ಈಗಿಲ್ಲ. ಈಗ ಯಾವ್ದಾದ್ರು ಬರ ತಾಲೂಕು ಅಂತೇಳಿ ಇದನ್ನ ನಾಳೆ ತೀರ್ಮಾನ ಮಾಡಿದ್ದೇವೆ. ಅದೆಲ್ಲ ರಿಪೋರ್ಟ್ಸ್ ಬಂದಿದೆ. ಇದರಲ್ಲಿ ನಾವು ಟೆಕ್ನಿಕಲ್, ಯಾಕೆಂದ್ರೆ ನಾವೇನು ಇಲ್ಲಿ ವೈಯಕ್ತಿಕವಾಗಿ ಯಾವ ತಾಲೂಕು ಸೇರಿಸಬೇಕು ಬಿಡಬೇಕು ಅಂತಿಲ್ಲ. ಯಾವುದು ಎಲಿಜಿಬಿಲಿಟಿ ಪ್ರೋಸೆಸ್ ಅಲ್ಲಿ ಇದೆ ಆ ಪ್ರಕಾರ ನಾವು ಎಲ್ಲೆಲ್ಲಿ ಮಳೆ ಬಂದಿಲ್ಲ ಇದನ್ನೆಲ್ಲ ಡೌಟಿಂಗ್ ಎಲ್ಲ ಆಗಿ ಆ ವರದಿ ಆಧಾರದ ಮೇಲೆ ಈಗಾಗಲೇ ತೀರ್ಮಾನವನ್ನ ಮಾಡಿದ್ದೇವೆ. ನಾಳೆನೋ ನಾಳಿದ್ದೋ ಇಲ್ಲ ಇವತ್ತೋ ನಮ್ಮ ಡೆಪ್ಯೂಟಿ ಸಿಎಂ ನಿಮಗೆ ಯಾವ ತಾಲೂಕು ಬರ ಅಂತೇಳಿ ಘೋಷಣೆ ಮಾಡ್ತಾರೆ. ಈಗಾಗಲೇ ನಾನು ಒಂದೊಂದು ಕ್ಷೇತ್ರಕ್ಕೆ ಕುಡಿಯೋ ನೀರಿಗೋಸ್ಕರ 1 ಕೋಟಿ ಬಿಡುಗಡೆ ಮಾಡಿದ್ದೇನೆ. ಇದಲ್ಲದೆ ಇನ್ನ ಸುಮಾರು ಹೆಚ್ಚು ಕಮ್ಮಿ 100 ಕೋಟಿಗೂ ಹೆಚ್ಚು ಡೆಪ್ಟಿ ಕಮಿಷನರ್ಸ್ ಅಕೌಂಟ್ ಅಲ್ಲಿ ನಾವು ಎಕ್ಸ್ಟ್ರಾ ಇಟ್ಟಿದ್ದೇವೆ, PD ಅಕೌಂಟ್ ಅಲ್ಲಿ ಇಟ್ಟಿದ್ದೇವೆ. ಸೊ ಅದು ಕೂಡ ಎಮರ್ಜೆನ್ಸಿಗೆ ಯಾರು ಬೇಕಾದ್ರೂ ಆ ಜಿಲ್ಲೆಯಲ್ಲಿ ಸಂಬಂಧಪಟ್ಟವங்க ಅವ್ರಿಗೆ ಅಧಿಕಾರ ಇದೆ. ಅವರು ಕಮಿಟಿ ಅಧ್ಯಕ್ಷರು ಇರ್ತಾರೆ, ಶಾಸಕರು. ಅವರು ಅದನ್ನ ನಿರ್ವಹಿಸಲಿಕ್ಕೆ ಅವ್ರಿಗೆ ಎಲ್ಲಾ ತರದ ಮಾರ್ಗದರ್ಶನವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಇದು ಮೆಮೊರಂಡಮ್ ಕೊಡಬೇಕು, ಅದಕ್ಕೂ ಕೂಡ ನಾವೀಗಾಗಲೇ ಸಿದ್ಧತೆಯನ್ನ ಮಾಡ್ತಾ ಇದೀವಿ. 1 ವಾರದಲ್ಲಿ ಡಿಕ್ಲೇರ್ ಮಾಡಿದ ತಕ್ಷಣ ಅದನ್ನ ಒಂದು ಟೈಮ್ ತೆಗೆದುಕೊಂಡು ಹೋಗಿ ಬರ್ತೇವೆ. 102 ತಾಲೂಕಲ್ಲಿ ಈಗಾಗಲೇ ಗ್ರೌಂಡ್ ಟ್ರೂತ್ ಕಂಪ್ಲೀಟ್ ಆಗಿದೆ. ಇದನ್ನ ಡ್ರಾಟ್ ಎಫೆಕ್ಟ್ ನೋಟಿಫಿಕೇಶನ್ ಕೂಡ ಸದ್ಯದಲ್ಲೇ ಬಿಡುಗಡೆ ಆಗ್ತದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.